ಸೊ ನಾವು ಈಗ ತೊಗೊಂಡಿದ್ದೀವಿ ಹಿಮಾಲಯನ್ 450. ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ವಿ. ಗೋಪ್ರೋ ಬ್ಯಾಟ್ರಿನೂ ಚೇಂಜ್ ಮಾಡಬೇಕಿತ್ತು, ಒಂದು ಖಾಲಿ ಆಯ್ತು ಬ್ಯಾಟ್ರಿ ಅಲ್ಲೇ. ಇವಪ್ಪ ಗೇರೇ ಸಿಗ್ತಾ ಇಲ್ಲಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ನನ್ನ ಕಸಿನಿಗೆ ಕೊಟ್ಟೆ ಡ್ಯೂಕ್ 390, ನಾನು ಹಿಮಾಲಯನ್ ತೊಗೊಂಡಿದ್ದೀನಿ. ಪಿಲಿಯನ್ ಜೊತೆ ಹೊಡಿತಾ ಇರೋದು. ನನ್ನ ಕಸಿನ್ ಹಿಂದೆ, ಒಬ್ಬ ಕಸಿನ್ ಹಿಂದೆ ಕೂತಿಯಾನೆ. ಸೊ ಇನಿಷಿಯಲ್ ಇಂಪ್ರೆಷನ್ನು ಗಾಡಿದು ಸಿಕ್ಕಾಬಡೆ ದೊಡ್ಡ ಬೈಕ್ ಅನ್ಸುತ್ತೆ. ನಾನು ಹೇಳ್ದಂಗೆ ಬರೀ ಅಪಿಯರೆನ್ಸ್ ಅಲ್ಲ, ಫೀಲಲ್ಲೂ ಒಂಥರ ದೊಡ್ಡ ಬೈಕ್ ಹೊಡಿತಾ ಇದ್ದೀನಿ ಅನ್ಸುತ್ತೆ. ಒಂದು 850 ಇಲ್ಲ 900cc ಬೈಕು. ಪವರ್ ಪರವಾಗಿಲ್ಲ, ಚೆನ್ನಾಗಿದೆ. ಲೀನಿಯರ್ ಆಗಿ ನಿಧಾನಕ್ಕೆ ಕೊಡುತ್ತೆ ಪವರು, ಚೆನ್ನಾಗಿದೆ ಓವರಾಲು. ಅದು ವೈಬ್ರೇಷನ್ಸ್ ಅದೇ ಎಲ್ಲ ಹೊಸ ರಾಯಲ್ ಎನ್ಫೀಲ್ಡ್ ಥರ ವೈಬ್ರೇಷನ್ಸ್ ಆಲ್ಮೋಸ್ಟ್ ನಿಲ್ಲೇ. ಲೈಟಾಗಿದೆ GT ಗೆಲ್ಲ ಕಂಪೇರ್ ಮಾಡಿದ್ರೆ, ಆದರೆ ಆಲ್ಮೋಸ್ಟ್ ನಿಲ್ಲೇ ಅನ್ಬೋದು. ಸಸ್ಪೆನ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತು ನನಗಿದು. ಊಟ ಹೊಡ್ತು. ಹಾಂ, ಯಾವುದು ಇದಾ? ಅದರಷ್ಟು ರೆಸ್ಪಾನ್ಸ್ ಇಲ್ಲ ಮಚ್ಚ ಅಲ್ಲ, ನಡೆಯುತ್ತೆ. ನೋಡಿ, ಇನ್ನು ಹೊಸ ಗಾಡಿ ಇನ್ನು 3,500 ಹೊಡಿದೆ ಅಷ್ಟೇ. ಅದಕ್ಕೆ ತುಂಬ ಬೀನ್ಸ್ ಕೊಡೋದು ಬೇಡ. ಇನ್ನೊಂದು ಸೆಕೆಂಡ್ ಸರ್ವಿಸ್ ಆಗ್ಬಿಡ್ಲಿ. ಫಸ್ಟ್ ಸರ್ವಿಸ್ ಆಗಿದೆ ಅಷ್ಟೇ ಅನ್ಸುತ್ತೆ ಇದ್ರದ್ದು. ಆಮೇಲೆ ಬ್ಯಾಟಿಂಗ್ ಮಾಡ್ಬೋದು. ಹೊಸ ಗಾಡಿ ನಿಧಾನಕ್ಕೆ ಹೊಡೆಯೋಣ. ಗೇರ್ ಬಾಕ್ಸ್ ಪರವಾಗಿಲ್ಲ, ಗೇರ್ ಬಾಕ್ಸ್ ಸಕ್ಕ ಸ್ಮೂತ್ ಆಗಿದೆ. ವೈಬ್ರೇಷನ್ಸು ಆಲ್ಮೋಸ್ಟ್ ನಿಲ್ಲೇ. ನೋಡಿ, ಹಿಂಗೆ 4th ಗೇರಿಗೆ ಹಾಕಿದ್ರು ಏನು ವೈಬ್ರೇಷನ್ಸ್ ಇಲ್ಲ. 3rd ಗೇರಿಗೆ ಹಾಕಿದ್ರೆ ಸ್ವಲ್ಪ ಬರೋದು ಲೈಟಾಗಿ. ಹ್ಯಾಂಡಲ್ಸು ಮತ್ತು ಪೆಕ್ಸ್ ಹತ್ರ ಸ್ವಲ್ಪ ವೈಬ್ರೇಷನ್ಸ್ ಇದೆ, ಬಿಟ್ಟರೆ ವೈಬ್ರೇಷನ್ಸ್ ಇಲ್ಲ. ಚೆನ್ನಾಗಿದೆ ಗುರು. ವಿಂಡ್ ಬ್ಲಾಸ್ಟನ್ನು ಆಲ್ಮೋಸ್ಟ್ ಜಸ್ಟಿಗೆಲ್ಲ ಅವಾಯ್ಡ್ ಮಾಡ್ಬಿಡುತ್ತೆ. ಇದು ಏನಿದೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಸ್ವಲ್ಪ ಹೆಲ್ಮೆಟಿಗೆ ಅವಾಯ್ಡ್ ಮಾಡುತ್ತೆ. ಇದು ಸಾಕು, ಚೆನ್ನಾಗಿದೆ. ಆರಾಮಾಗಿ ಕ್ರೂಸ್, ಸಖತ್ ಕಂಫರ್ಟಬಲ್ ಆಗಿದೆ. ಸಸ್ಪೆನ್ಷನ್ ಹಂಗೆ ಗ್ಲೈಡ್ ಆಗುತ್ತೆ, ಹಿಂಗೆ ಇದ್ರ ಥರ. ಈ ಥರ ಸ್ವಲ್ಪ ಬ್ಯಾಡ್ ರೋಡ್ಸು, ಸಣ್ಣ ನಂಪ್ಗಳೆಲ್ಲ ಮೇಲೆ ಆರಾಮಾಗಿ ಎಲ್ಲ ಆಡ್ತಾರೆ. ನೋಡಿ, 3rd ಗೇರಲ್ಲಿ ತಳ್ಳ. ಇದನ್ನೇ ಟೆಸ್ಟ್ ಮಾಡ್ಬೇಕು. ನೋಡಿ, ನನ್ನ ಗಾಡಿ ಹಿಂಗೆ ಓಡಲ್ಲ. ತಳ್ಳ ಇನ್ನು ಶಿಫ್ಟ್ ತುಂಬ ಮಾಡಬೇಕು. ಇದು ನೋಡಿ, ರಾಯಲ್ ಎನ್ಫೀಲ್ಡು ಆರಾಮಾಗಿ ತೊಗೊಳತ್ತೆ 3rd ಗೇರಲ್ಲಿ. ಇನ್ನು ಫಸ್ಟ್ ಸರ್ವಿಸ್ ಒಂದೇ ಆಗಿರೋದಲ್ಲ ಇದ್ರದ್ದು. ಫಸ್ಟ್ ಸರ್ವಿಸ್ ಒಂದೇ ಆಗಿರೋದಲ್ಲ ತಾನೆ. ನೆಕ್ಸ್ಟ್ 5,000. ಫಸ್ಟ್ ಸರ್ವಿಸ್ ಒಂದೇ ಆಗಿರೋದಲ್ಲ. ಈ ಸೆಕೆಂಡ್ ಸರ್ವಿಸ್ ಆದಮೇಲೆ ಇನ್ನೂ ಸ್ಮೂತ್ ಆಗಿಬಿಡುತ್ತೆ ಗಾಡಿ. ನೋಡಿ, 6th ಗೇರಲ್ಲಿ ನನ್ನ ಗಾಡಿಗಿನ ತುಂಬ ಕಂಫರ್ಟಬಲ್ ಆಗಿದೆ ಇದು. 60-70 ಸ್ಪೀಡಲ್ಲೇನಿದೆ, ಆರಾಮಾಗಿ ಕ್ರೂಸ್ ಮಾಡ್ಬೋದು. ಒಳ್ಳೆ ಮೈಲೇಜು ಬರುತ್ತೆ ಇಷ್ಟಲ್ಲಿ ಕ್ರೂಸ್ ಮಾಡಿದ್ರೆ. ಅಲ್ಲಿ ವಿಂಡ್ ಬ್ಲಾಸ್ಟು ನನ್ನ ಗಾಡೀಲಿ ಹಿಂಗೆ ತಿರುಗಿದ್ರೆ ಸರಿಯಾಗಿ ಹೊಡೆಯುತ್ತೆ. ಹಿಂಗೆ ಕ್ಯಾಮ್ರಾಕ್ಕೆ ಹೊಡೆಯುತ್ತೆ ವಿಂಡ್ ಬ್ಲಾಸ್ಟು. ಫೀಲ್ ಆಗುತ್ತೆ ಅದು. ಹಿಂಗೆ ತಿರ್ಗೋಕ್ಕೆ ಆಗಲ್ಲ, ಭಯ ಆಗುತ್ತೆ. ನೋಡಿ, ಆರಾಮಾಗಿ ತಿರ್ಬೋದು. ಇಲ್ಲಿ ಹೊಡಿತಾನೆ ಇಲ್ಲ ಕ್ಯಾಮ್ರಾಗೆ. ಸೊ ಆಡಿಯೋ ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ ಇದು. ನನ್ನ ಗಾಡಿ ಇಲ್ಲಿಗೆ ಗೋಪ್ರೋಗೆ ಸರಿಯಾಗಿ ಹೊಡೆಯುತ್ತೆ ಗಾಡಿ. ನೋಡಿ, ಆರಾಮಾಗಿದೆ 6th ಗೇರಲ್ಲಿ 60ಅಲ್ಲಿ 3000 RPM. ಇನ್ಫೋಟೈನ್ಮೆಂಟ್ ಸಿಸ್ಟಮು ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದಾರೆ, ಅಲ್ಟಿಮೇಟ್ ಆಗಿದೆ. ನಂದು ಹಿಂಗೆ ಸ್ವಲ್ಪ ಡಕ್ ಮಾಡಬೇಕು. ನನ್ನ ಬಿಡಿ, ಅದು ಕಂಪೇರ್ ಮಾಡಬಾರ್ದು. ಸ್ಟ್ರೀಟ್ ನೆಕೆಡ್ ಬೈಕ್ ಅಲ್ವಾ ಇದು. ಫುಲ್ ಜಾಗ ಇದೆ, ಎಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದು, ಅಷ್ಟು ಜಾಗ ಇದೆ ಗಾಡೀಲಿ. ಚೆನ್ನಾಗಿದೆ ಗುರು, ನಂಗೆ ಸಖತ್ ಇಷ್ಟ ಆಯ್ತು ಗಾಡಿ ಇದು.
ಟೂರಿಂಗಿಗೆ ರೆಡಿ ಮಾಡ್ಕೊಂಡ್ರೆ ಹಿಂದ್ಗಡೆ ಪ್ಯಾನಿಯರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಆರಾಮಾಗಿ ಹೊಡಿಬೋದು. ಒಂದು ದಿವಸಕ್ಕೆ ಆರಾಮಾಗಿ 600 to 800 ಕಿಲೋಮೀಟರ್ಸ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಹೊಡಿಬೋದು ಗಾಡೀಲಿ. ಫ್ಯೂಲ್ ಟ್ಯಾಂಕು ದೊಡ್ಡದಿದೆ, ಸಪೋರ್ಟ್ ಮಾಡುತ್ತೆ. ಲಗೇಜ್ ಮೇನ್ ಅಡ್ವಾಂಟೇಜ್, ಲಗೇಜ್ ಸರಿಯಾಗಿ ಲೋಡ್ ಮಾಡ್ಬೋದು ಬೈಕ್ ನಾವು. ಅದು ಪಿಲಿಯನ್ ಬರ್ತಿಲ್ಲ ಅಂದರೆ ಇನ್ನೂ ಫುಲ್ ತುಂಬಿಸ್ಬಿಡ್ಬೋದು. ಆರಾಮಾಗಿ ಒಂದು ತಿಂಗಳಿಗಾಗೋಷ್ಟು ಲಗೇಜ್ ಗಾಡಿಗೆ ಫಿಟ್ ಆಗುತ್ತೆ. ಬ್ರೇಕ್ಸು ಓಕೆ, ಬ್ರೇಕ್ಸು ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡಲ್ಲಿ ರೇರ್ ಬ್ರೇಕ್ಗಳೇ ಚೆನ್ನಾಗಿರುತ್ತೆ ಫ್ರಂಟ್ಗಿನ ಸ್ವಲ್ಪ. ನನ್ನ ಪರ್ಸ್ನಲ್ ಅದರಲ್ಲೂ ಜಿ ಟಿಲೂ ಮೊನ್ನೆ ಓಡಿಸಿದ್ನಲ್ಲ, ರೇರೇ ಸ್ವಲ್ಪ ಚೆನ್ನಾಗಿ ಬೈಟ್ ಕೊಡುತ್ತೆ ಫ್ರಂಟ್ಗಿನ. ಫ್ರಂಟು ಸ್ವಲ್ಪ ಸರಿಯಾಗಿ ಹಿಡಿಬೇಕು, ಹಿಂಗೆ ಹಿಡಿದ್ರೆ ಅವಾಗ ಹಿಡಿಯುತ್ತೆ. ಮೂರು 104 ಕುಡಿಯುತ್ತಲ್ಲ ಗುರು ರೆಡ್ ಲೈನು ಥರ್ಡ್ ಗೇರಲ್ಲಿ. ಇನ್ನೆಷ್ಟು ಬೇಕು ಪವರು, ಅಲ್ಟಿಮೇಟ್ ಆಗಿದೆ. ವೋಕಲ್ ಆಗುತ್ತೆ, ಸಿಕ್ಕಾಬಟ್ಟೆ ವೋಕಲ್ ಆಗುತ್ತೆ, ಸಖತ್ತಾಗಿದೆ ಓಡ್ಸೋಕ್ಕೆ. ಹೈಯರ್ RPM ಸ್ವಲ್ಪ ವೈಬ್ರೇಷನ್ಸ್ ಇದೆ, ಅದನ್ನು ಕಂಟೈನ್ ಮಾಡೋಕ್ಕಾಗಿಲ್ಲ. ಓಕೆ, ಮ್ಯಾನೇಜಬಲ್. ಅದು 7,000-8,000 RPM ಹತ್ರ ಫೀಲ್ ಆಗುತ್ತೆ ಕಾಲ ಹತ್ರ ಮತ್ತು ಇದತ್ರ. ಥರ್ಡ್ ಗೇರ್ ನೋಡಿ ಹೆಂಗೆ ಫುಲ್ ಮಾಡುತ್ತೆ. ಲೆಫ್ಟ್ ಅಲ್ಲ ಫುಲ್ಲು ಇಂಜಿನು ಫುಲ್ ವೋಕಲ್ ಆಗುತ್ತೆ, ಅಲ್ಟಿಮೇಟ್ ಆಗಿದೆ ಫುಲ್ಲು. Left. ಫಸ್ಟ್ ಟೈಮೆಲ್ಲ ಓಡಿಸ್ತಿರೋದು, ಇನ್ನು ಗಾಡಿ ಕೈ ಕೂರಬೇಕು, ಕೂತ ಮೇಲೆ ಒಳ್ಳೆ ಮಜಾ ಮಾಡ್ಬೋದು ಗುರು ಇದರಲ್ಲಿ. ಈಗ ಹೊಡಿ ಬಾಬಾ ಬಾಬಾ ಬಾಬಾ, ಒಳ್ಳೆ ಕರ್ವು, ಹುಡುಗರು ಹೊಡೀರಿ ಕರ್ವು ಅಂತ ಹೇಳ್ತಾ ಇದ್ರು. ಭಯ ಆದರೂ ಯಾರ ಅಡ್ಡ ಬಂದ್ಬಿಟ್ರೆ ಸಡನ್ನ ಕಂಟ್ರೋಲಿಗೆ ಸಿಗಲ್ಲ ಗಾಡಿ. ಅಭ್ಯಾಸ ಇರಲಿಲ್ಲ ಅಂದರೆ ಹೊಡಿಯೋಕ್ಕಾಗಲ್ಲ.